ಅಪ್ಪ ಅಮ್ಮಂಗೆ ಹೇಳಲ್ಲ, ನಿಮಗ್ ಮಾತ್ರ ಹೇಳ್ತಿರೋದು ಅಂತ. ಅವ ನಿಂಗೆ ಹೆಂಗ್ ಅನ್ಸ್ತಾವ ಫಿಲಮು? ಇಷ್ಟ ಆಗ್ಲಿಲ್ವಾ? ಯಾವ್ದು ಸೆಲೆಕ್ಟ್ ಮಾಡಿದ್ದಾನೆ, ಯಾವ್ದು ತಗೊಂಡಿದ್ದಾನೆ ಅಂತ ನಿಮಗೆ ಗೊತ್ತಾಗ್ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿ. ಎಲ್ಲರಿಗೂ ನಮಸ್ಕಾರ, ವೀಣಾ ಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಿರೋ ಟೈಮ್ ಮಂದಿ ಅರೌಂಡ್ 8:30 ಏನೋ ಆಗಿದೆ. ಇನ್ನು ಇವಾಗಿದ್ದೀವಿ, ನಮ್ಮಮ್ಮ ಆಲ್ರೆಡಿ ಕರೀತಿದ್ದಾರೆ ಬಾ ಕೆಲಸ ಮಾಡು ಅಂತ. ಎಲ್ಲ ಮನೇಲೂ ಹಿಂಗೆ ಅನ್ಕೋತೀನಿ, ಯಾಕೆ ಹಿಂಗೆ ಆಡ್ತಾರೆ ಹೆಣ್ಮಕ್ಳು, ಏನಾದ್ರು ಬೇಗ ಇದ್ರೆ ಸಾಕು, ಕೆಲಸ ಮಾಡಿ ಪಾತ್ರ ಉಜ್ಬಾ ಅಂತ ಕರಿತಿರ್ತಾರೆ, ಬಿಡಿ ಏನೂ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಲೈಕ್ ನಾನು ನನ್ನ ಫ್ಯಾಮಿಲಿನ ಔಟ್ಸೈಡ್ ಕರ್ಕೊಂಡು ಹೋಗೋಣ ಅನ್ಕೊಂಡಿನಿ. ಬಿಕಾಸ್ ಪಾಪ ಅವರು ಒಂದು ವಾರದಿಂದ ಮನೆಯಲ್ಲೇ ಇರ್ತಾರೆ, ಎಲ್ಲೂ ಹೋಗಿರಲ್ಲ. ಅದಕ್ಕೆ ಇವತ್ತು ಲೈಕ್ ಒಂದು ಹೊಸ ಫಿಲಮ್ ರಿಲೀಸ್ ಆಗಿದೆ ನಮ್ಮ ಕನ್ನಡದ್ದು. ಯಾವುದೋ ಅಂತ ನಿಮಗೂ ಗೊತ್ತು ಅನ್ಕೋತೀನಿ. ನಾನು ಯಾವ ಫಿಲಮಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ಎತ್ತ ಅಂದೆಲ್ಲ ನಾನು ಶಾರ್ಟ್ಸ್ ಎಲ್ಲ ಹಾಕಿರ್ತೀನಿ. ಸೊ ಶಾರ್ಟ್ಸ್ನ ಚೆಕ್ ಮಾಡಿ ಹೋಗ್ತಿರೋದು. ಲೈಕ್ ಶೋ ಇರೋದು 12 o'clock ಏನೋ ಇದೆ, ಅದಕ್ಕೆ ಹೊರಡಬೇಕು. ಇವಾಗ ಹೋಗಿ ನಾಷ್ಟ ಎಲ್ಲ ಮಾಡಿ ಆಮೇಲೆ ಹೊರಡ್ತೀನಿ, ಆಮೇಲೆ ಸಿಗ್ತೀನಿ. ನಾಷ್ಟಕ್ಕೆ ಇವತ್ತು ಎಗ್ ರೈಸ್ ಮಾಡ್ತಾ ಇದ್ದೀನಿ. ಏನಾದರೂ ಎಗ್ ರೈಸ್ ರೆಸಿಪಿ ಬೇಕು ಅಂದರೆ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ಹೋಗಿ ಚೆಕ್ ಮಾಡಿ. ನಾನು ರೆಡಿ ಇವಾಗ. ನನ್ನ ಔಟ್ಫಿಟ್ ಅವ್ರ ಅಜ್ಜಿ ಕರ್ಕೊಂಡು ಹೋಗ್ತಾನೆ, ನಿನ್ನ ಒಂದ್ಸತಿ ಕರ್ಕೊಂಡು ಹೋಗೋಣ ಗಾಡಿಲಿ. ಹುಷಾರಿಲ್ಲ, ನಿಂಗೆ ಹುಷಾರಾಗೆ ಇದೆಯಾ? ಅಷ್ಟೇ ಕಣವ, ಸುಮ್ಮನೆ ತಮಾಷೆ ಕಣಲ್ಲಿ. ಅಜ್ಜಿ ಅಂತೆ ಹೆಂಗಿತ್ತು ಫಿಲಮು? ಚೆನ್ನಾಗಿತ್ತು. ನಮ್ಮ ಅಪ್ಪಂಗೆ ಇಷ್ಟ ಆಗಿಲ್ಲ ಫಿಲಮ್. ಅವ ನಿಂಗೆ ಹೆಂಗ್ ಅನ್ಸ್ತಾವ ಫಿಲಮು? ಇಷ್ಟ ಆಗ್ಲಿಲ್ವಾ? ಇವಾಗ ನಾವು ನಮ್ಮ ಅಣ್ಣನ ಲೈಕ್ ಬರ್ಡೇ ಇದೆ 29th, ಅದಕ್ಕೆ ಬಟ್ಟೆ ತರಬೇಕು. ಅದಕ್ಕೋಸ್ಕರ ಇವತ್ತು ಹೋಗ್ತಾ ಇದ್ದೀವಿ. ಆ್ಯಂಡ್ ನಾಳೆ ಒಂದು ಸ್ಪೆಷಲ್ ಡೇ ನಮ್ಮ ಅಣ್ಣಗೆ. ಸೊ ಅದಕ್ಕೂ ಸೇರಿಸಿ ಬಟ್ಟೆ ತರಬೇಕು ಅಂತ ನಾವು ಹೋಗ್ತಿದ್ದೀವಿ. ಆ್ಯಂಡ್ ನಾವು ಬರ್ತಿರೋದು ಗೋಕುಲ್ ದಾಸ್ ಅಂತ. ಇದು ಎಂಟ್ರೆನ್ಸ್, ಮಹಾಲಕ್ಷ್ಮಿ ಅವ್ರ ಎಂಟ್ರೆನ್ಸ್ ಅಂತ ಬರುತ್ತೆ. ಇಲ್ಲಿ ಗೊತ್ತಿರುತ್ತೆ ಅನ್ಕೋದ್ರೆ. ಅದೇ ನಮ್ಮ ಅಣ್ಣಂಗೆ ಗೋಕುಲ್ ದಾಸಲ್ಲಿ ಯಾವುದು ಇಷ್ಟ ಆಗಿಲ್ವಂತೆ ಲಿಟ್ರಲಿ. ಸೊ ಅದಕ್ಕೆ ಇವಾಗ ಇಲ್ಲೇ ಪಕ್ಕದಲ್ಲಿ ಸ್ಮಾರ್ಟ್ ಪಾಯಿಂಟ್ ಇದೆ, ಸೊ ಅಲ್ಲೋಗಿ ಚೆಕ್ ಮಾಡೋಣ ಅಂತ ಬಂದಿದ್ದೀವಿ. ನನಗಂತೂ ಸಾಕಾಗೋಗುತ್ತೆ ಲಿಟ್ರಲಿ. ಆಲ್ಮೋಸ್ಟ್ 2 hours, 1 hour ಅನ್ಕೋತೀನಿ. 1 or 2 hours ಶಾಪಿಂಗ್ ಮಾಡಿಸ್ತಾನೆ. ಹುಡುಗ ಇಷ್ಟು ಶಾಪಿಂಗ್ ಮಾಡ್ತೀನಿ ನಾನು ಫಸ್ಟ್ ಟೈಮ್ ನೋಡ್ತಾರೆ. ಬಟ್ ಅದೇನು ಚೂಸ್ ಮಾಡೋದು ನಾನೇ ಅವನಿಗೆ. ನೋಡೋಣ ಯಾವುದು ಸೆಲೆಕ್ಟ್ ಮಾಡಿದ್ದಾನೆ, ಯಾವ್ದು ತೊಗೊಂಡಿದ್ದಾನೆ ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ನೋಡಿ. ಬಟ್ಟೆ ಎಲ್ಲ ತೊಗೊಂಡ್ಮೇಲೆ ಯಾಕೋ ನೈಟ್ಗೆ ಬಿಸಿ ಬಿಸಿ ಇಡ್ಲಿ ತಿನ್ನಬೇಕು ಅಂತ ಸಿಕ್ಕಾಪಟ್ಟೆ ಅನಿಸ್ತಿತ್ತು. ಅದಕ್ಕೋಸ್ಕರ ನಾವು ರಿಟರ್ನ್ ಆನ್ ದ ವೇ ಬರ್ತಾ ಇಲ್ಲಿ ಮಹಾಲಕ್ಷ್ಮಿ ಲೇಔಟ್ ಬಸ್ ಸ್ಟ್ಯಾಂಡ್ ಹತ್ರ ಹೊಸ್ದಾಗಿ ಶುರು ಆಗಿದೆ ಶ್ರೀ ಭೈರವೇಶ್ವರ ಟಿಫನ್ ಸೆಂಟರ್ ಅಂತ. ಸೀರಿಯಸ್ಲಿ ಇಲ್ಲ, ಆ ಕ್ರೌಡ್ ನೋಡೇ ಅರ್ಧ ಲೈಕ್ ಹೋಗಿ ತೊಗೋಬೇಕು ಅಂತ ಅನಿಸ್ತು. ಹೋದ್ವಿ ಆ್ಯಂಡ್ ವರ್ತ್ ಇತ್ತು ತೊಗೊಂಡಿದ್ದು. ಲೈಕ್ ಇಡ್ಲಿ ಆಗಿರಲಿ, ಚಿತ್ರಾನ್ನ ಅಥವಾ ಪಲಾವ್ ಏನೇ ಆಗಿರಲಿ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಹೈಜೀನ್ ಆಗಿದೆ. ಆ್ಯಂಡ್ ಈವನ್ ಏನು ಪಾಕೆಟ್ ಫ್ರೆಂಡ್ಲಿ ಕೂಡ. ಅಲ್ಲಿ ಜಾಸ್ತಿ ರಶ್ ಇದ್ದಿದ್ದ ಕಾರಣ ಲೈಕ್ ನಾನು ಮನೆಗೆ ತಂದೆ. ಇಲ್ಲಾಂದ್ರೆ ಅಲ್ಲಿ ನಿಂತ್ಕೊಂಡು ಯಾರು ಇನ್ನೂ ಲೇಟ್ ಮಾಡ್ಕೊಂಡು ತಿಂತಾರೆ ಅಂತ ಮನೆಗೆ ತರಕ್ಕೆ ಇಷ್ಟೊತ್ತಾಯಿತು. ಹೆಂಗಿದೆ ಅಂತ ಟೇಸ್ಟ್ ಹೇಳಕ್ಕೆ ಬರ್ತೀನಿ, ಹೇಳ್ತೀನಿ ಬನ್ನಿ. ನಿಜ ಚೆನ್ನಾಗಿದೆ, ಟ್ರೈ ಮಾಡಿ ಒಂದ್ಸಲ. ಲೈಕ್ ಅಲ್ಲಿ ಹೋಗಿ ಇನ್ನೂ ಚೆನ್ನಾಗಿದೆ. ಲೈಕ್ ಕಾಸ್ಟ್ ಕೂಡ ಎಷ್ಟು ಗೊತ್ತಾ, ಒಂದು ಇಡ್ಲಿ 5 ರೂಪಾಯಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.